ಕವಿದಿತು ಅಂತರಂಗದ ಪಕ್ಷಿ ಆರಿತು ಕೆರೆ ಕಟ್ಟೆಗಳು ತುಂಬಿ ಹರಿದಾವು ಗದ್ದಿಗೆ ಉತ್ಸವ ಅಂದರೆ ಈ ಒಂದು ಗುರುಗಳು ಅಂದರೆ 5 ದಿನಗಳ ಕಾಲ ಸಪ್ತಾಹದಲ್ಲಿ ಕೂತಿರ್ತಾರೆ, ಅಂದರೆ ತಪಸ್ಸಿನಲ್ಲಿ ಕೂತ್ಕೊಂಡಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಇಡೀ ಒಂದು ನಾಡಿಗೆ ಒಳಿತಾಗಲಿ ಅನ್ನೋ ಕಾರಣಕ್ಕೆ, ಅಂದರೆ ವಾರ್ಷಿಕವಾಗಿ ಇಡೀ ನಾಡಿಗೆ ಇರ್ಬೋದು, ಈ ನಮ್ಮ ಸುತ್ತಮುತ್ತಲ ಗ್ರಾಮಗಳಿಗಿರ್ಬೋದು, ನಮ್ಮ ಒಂದು ಈ ಪರಿಸರದಲ್ಲಿ ತಕ್ಕಂತೆ ಯಾವುದೇ ಒಂದು ಭಕ್ತಾದಿಗಳಾಗಿರ್ಬೋದು, ಜನ ಸಾಗರಗಳಿಗಾಗಿರ್ಬೋದು, ಜನತೆಗಾಗಿರ್ಬೋದು, ಯಾವುದೇ ಒಂದು ಕಷ್ಟ ಕಾರ್ಪಣ್ಯಗಳು ಉಂಟಾಗದ ರೀತಿ ಗುರುಗಳು ತಮ್ಮ ಒಂದು ಪವಾಡದ ಮೂಲಕವಾಗಿ ಒಂದು ಮುಳ್ಳು ಗದ್ದಿಗೆಯನ್ನು, ಈ ಮಲ್ಲಿಗೆಯನ್ನು ನಾವು ಯಾವ ರೀತಿ ತುಳಿತೋ ಅದೇ ರೀತಿ ಒಂದು ಮುಳ್ಳಿನ ಮೇಲೆ, ಮುಳ್ಳಿನ ಹಾಸಿಗೆಯ ಮೇಲೆ, ಅಂದರೆ ಮುಳ್ಳಿನ ಒಂದು ಗದ್ದಿಗೆಯ ಮೇಲೆ ಕೂತ್ಕೊಂಡು ಗುರುಗಳು ಒಂದು ಕುಣಿತಾರೆ, ಅಂದರೆ ಮುಳ್ಳಿನ ಮೇಲೆ ಕುಣಿತಾರೆ. ಅಂದರೆ ಈ ಒಂದು ಮುಳ್ಳು ಗದ್ದಿಗೆಯಿಂದ ವಾರ್ಷಿಕವಾಗಿ ಏನೇ ಒಂದು ತೊಂದರೆಗಳು ಆಗ್ಬೋದು, ಒಳಿತಿನ ಬಗ್ಗೆ ಆಗಿರ್ಬೋದು, ಆ ಒಂದು ಕೊನೆಗೆ ಕಾರ್ಣಿಕವನ್ನು ನುಡಿಯೋದ್ರ ಮೂಲಕವಾಗಿ ಆ ಒಂದು ವರ್ಷದ ಒಂದು ಭವಿಷ್ಯದ ಬಗ್ಗೆ ಗುರುಗಳು ನಮಗೆ ತಿಳಿಸ್ಕೊಡ್ತಾರೆ. ಕಾರ್ಮೋಡ ಕವಿದಿತು, ಅಂತರಂಗದ ಪಕ್ಷಿ ಹಾರಿತು, ನದಿ ಕೆರೆಗಳು ತುಂಬಿ ಹರಿದಾವು ಅಂತೇಳಿ ಈ ಒಂದು ವರ್ಷದ ಒಂದು ಕಾರಣಿಕವನ್ನು ನುಡಿದಿದ್ದಾರೆ. ಅಂದರೆ ಬರ್ತಕ್ಕಂಥ ಬೆಳೆ ಬಗ್ಗೆ ಆಗಿರ್ಬೋದು, ಮಳೆ ಬಗ್ಗೆ ಆಗಿರ್ಬೋದು, ಮಳೆ ಬೆಳೆ ಬಗ್ಗೆ ಆಗಿರ್ಬೋದು, ಅವರ ಒಂದು ಜೀವನದ ಸಮೃದ್ಧಿ ಬಗ್ಗೆ ಆಗಿರ್ಬೋದು, ಅದರ ಬಗ್ಗೆ ಗುರುಗಳು ತಿಳಿಸಿ ಹೇಳಿದ್ದಾರೆ. ಈ ಒಂದು ಕಾರಣ ಅಂದರೆ ಗುರುಗಳು 5 ದಿನಗಳ ಕಾಲ ಸಪ್ತಾಹದೊಳಗೆ ಏನೇ ಒಂದು ಅನ್ನ ಆಹಾರಗಳನ್ನು ನೀಡ್ದೇನೆ ಅವರು 5 ದಿನಗಳ ಕಾಲ ತಪಸ್ಸಿನೊಳಗೆ ಕುಳಿತುಕೊಂಡಿರ್ತಾರೆ. ಚೆನ್ನಾಗಿತ್ತು. ನಾವು ಮಾರ್ನಿಂಗ್ ಬಂದಿದ್ದು, ನಾವು ಬರೋಷ್ಟೊತ್ತಿಗೆ ಸ್ವಲ್ಪ ಮೂವ್ ಆನ್ ಆಗ್ತಿತ್ತು ಫಂಕ್ಷನ್ಸ್ ಎಲ್ಲ. ಅದೆಲ್ಲ ಮಿರಾಕಲ್ ಅನ್ಸುತ್ತೆ ನೋಡಿದರೆ. ಮುಳುಗದ್ಗೆ ಸ್ವಾಮೀಜಿಯವ್ರು ಕೂತ್ಕೊಳೋದು, ಆಮೇಲೆ ಇದರಲ್ಲಿ ಫಂಕ್ಷನ್ಸ್ ಎಲ್ಲ ಚೆನ್ನಾಗಿ ನಡೆಯುತ್ತೆ. ಈಗ ಮತ್ತೆ ತುಂಬ ಕಾರ್ಯಕ್ರಮಗಳು ನಡೀತಿದೆ. ಈಗ ವಿವಾಹ ಅದು ಮತ್ತು ನಾಮಕರಣ ಅದೆಲ್ಲ ನಡೀತಿದೆ, ಚೆನ್ನಾಗಿ ನಡೆಯುತ್ತೆ. ಇಲ್ಲಿ ವರ್ಷನೂ ಈ ಥರ ಫಂಕ್ಷನ್ಸ್ ನಡೀತಿರುತ್ತೆ. ಮುಳ್ಮೇಲೆ ಕೂತು 5 ದಿನ ಅವರು ಉಪವಾಸ ಇದ್ದು ಮುಳ್ಮೇಲೆ ಕೂತ್ಕೊಂಡು 5 ದಿನ ಆದಮೇಲೆ ಈ ಥರ ಜಾತ್ರೆ ಇಡ್ತಾರೆ. ಅದು ಪ್ರತಿ ವರ್ಷ ಶಿವರಾತ್ರಿ ಹಬ್ಬದ ದಿನವೇ ಈ ಥರ ಜಾತ್ರೆ ಇಡ್ತಾರೆ. ಸುಮಾರು 50 ವರ್ಷದಿಂದ ಈ ಜಾತ್ರೆ ಈ ಥರ ನಡೀತಿದೆ ಇಲ್ಲಿ. ಅಮಲೇಶ್ವರ ಮಠ, ಅರನಹಳ್ಳಿ ಕೆಂಗಾಪುರ ಅಂತ, ಚನ್ನಗಿರಿ ತಾಲೂಕು, ದಾವಣಗೆರೆ ಜಿಲ್ಲೆ. ಸುಮಾರು 50 ವರ್ಷದಿಂದನೂ ಕೂಡ ಮುಳುಗದ್ದಿಗೆ ಉತ್ಸವ ನಡೀತಾ ಇದೆ ಇಲ್ಲಿ. ಈ ಪ್ರತಿ ವರ್ಷ ನಡೆದಂಗೂ ಕೂಡ ಈ ವರ್ಷವೂ ಕೂಡ 50 ವರ್ಷದ ಮುಳುಗದ್ದಿಗೆ ನಡೀತು. ಅದರ ಉದ್ಘಾಟನೆಗೆ ಮಾಜಿ ಸಂಸದರು ಆಗಿರ್ತ VS ಉಗ್ರಪ್ಪ ಅವರು ಕೂಡ ಬಂದು ಉದ್ಘಾಟನೆ ಮಾಡಿದರು. ಇಲ್ಲಿ ಶಿಕ್ಷಣಕ್ಕೆ ಒತ್ತು ಕೊಟ್ಟಿರೋದ್ರಿಂದ ಉಗ್ರಪ್ಪ ಸಾಹೇಬರು ಕೂಡ ಎಲ್ಲ ವರ್ಗದವರು ಕೂಡ ಅಲ್ಲಿ ವಿದ್ಯಾರ್ಥಿಗಳು ಇರೋದ್ರಿಂದ ಎಲ್ಲ ಜಾತಿಗೂ ಕೂಡ ಆದ್ಯತೆ ಕೊಡೋದ್ರಿಂದ ಮಠಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಅವರು ಸಲಹೆ ಸಹಕಾರಗಳು, ಶಿಕ್ಷಣಕ್ಕೆ ಏನು ಬೇಕು ಎಲ್ಲ ರೀತಿಯಲ್ಲೂ ಒತ್ತು ಕೊಡ್ತಾ ಇದ್ದಾರೆ ಉಗ್ರಪ್ಪ ಸಾಹೇಬರು ಕೂಡ. ಆಮೇಲೆ ಅದೇ ರೀತಿಯೂ ಕೂಡ ಸುತ್ತಮುತ್ತ ಗ್ರಾಮದವರೆಲ್ಲರೂ ಕೂಡ ಸಾಕಷ್ಟು ಸಹಕಾರದಿಂದ ಬೆಳೀತಾ ಇರ್ತಾರೆ ಮಠ. ಇಲ್ಲಿ LKG ಇಂದ B.Ed ತನಕ ಕಾಲೇಜುಗಳಿದ್ದಾವೆ. ಊಟ ವಸತಿ ಎಲ್ಲ ವರ್ಗದ ಮಕ್ಕಳಿಗೂ, ಬಾಲಕರಿಗಾಗಿರ್ಬೋದು ಅಥವಾ ಬಾಲಕಿಯರಿಗಾಗಿರ್ಬೋದು ಉಚಿತವಾಗಿರ್ತದೆ. ಮಠಕ್ಕೆ ಬಂದಂಥ ಭಕ್ತಾದಿಗಳಿಂದ ಕೂಡ ಉಚಿತವಾಗಿ ದಾಸೋಹ ಪ್ರತಿನಿತ್ಯ ನಡೀತಾ ಇರ್ತದೆ.